ಸಿಎಂ ವಿರುದ್ಧ ಬಿಆರ್ ಪಾಟೀಲ್ ಮಾತನಾಡಿರುವಂತಹ ವಿಡಿಯೋ ವೈರಲ್ ವಿಚಾರ. ಸಿದ್ದರಾಮಯ್ಯಗೆ ಬಿಆರ್ ಪಾಟೀಲ್ ಮತ್ತೊಂದು ರಾಜಕೀಯ ಏಟನ್ನ ಕೊಟ್ಟಿದ್ದಾರೆ. ಆಪ್ತನೋ ಕಂಟಕ ಸ್ನೇಹಿತನೋ ಪದೇ ಪದೇ ಸಿಎಂಗೆ ಗುನ್ನಾನು. ಸಿಎಂ ಬುಡಕ್ಕೆ ಟೈಮ್ ಬಾಂಬ್ ಬಿಟ್ಟ ಆಪ್ತನಿಗೆ ರಕ್ಷಣೆಯೇನ ಅಥವಾ ಶಿಕ್ಷೆಯಾಗುತ್ತಾ? ಮೊನ್ನೆ ಭೇಟಿ ವೇಳೆ ಸರಿಯಾಗಿರು ಅಂತ ತಿಳಿ ಹೇಳಿದ್ರು ಸಿಎಂ. ಆದ್ರೂ ಮತ್ತೆ ತಮ್ಮ ಚಾಳಿಯನ್ನ ಬಿಆರ್ ಪಾಟೀಲ್ ಮುಂದುವರಿಸಿದ್ದಾರೆ. ಬಿಆರ್ ಪಾಟೀಲ್ಗೆ ಲಾಸ್ಟ್ ಚಾನ್ಸ್, ಪೂರ್ಣ ವಿರಾಮಕ್ಕೆ ಮುಹೂರ್ತನ, ಏನಾಗಬಹುದು ಅನ್ನೋ ಸಹಜ ಕುತೂಹಲ ಇದೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿಸೋ ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾತು ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಆಪ್ತ ಅನ್ನೋ ಕಾರಣಕ್ಕೆ ಕರೆದು ಮಾತನಾಡಿದ್ರು ಸಿದ್ದರಾಮಯ್ಯನವರು. ಸರಿ ಹೋಗುತ್ತೆ ಅಂತ ಭಾವಿಸಿದ್ರು, ಬಟ್ ಸರಿ ಹೋಗ್ತಾ ಇರೋ ಲಕ್ಷಣಗಳಿಲ್ಲ. ಏನಾಗ್ಬೋದು ಹಾಗಾದ್ರೆ? ದಿವ್ಯಾ, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಬಿಆರ್ ಪಾಟೀಲ್ ನಡುವೆ ಒಂದ್ ರೀತಿಯಲ್ಲಿ ಆಪ್ತತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಸಾರ್ವಜನಿಕವಾಗಿ ಬಹುವಚನ ಪ್ರಯೋಗ ಮಾಡಿದ್ದೇ ಕಡಿಮೆ. ಇಬ್ರು ಕೂಡ ಅಂದ್ರೆ ಏಕವಚನದಲ್ಲೇ ಮಾತನಾಡುವಂತ ಆಪ್ತತೆ ಸ್ನೇಹಿತ ಬಿಆರ್ ಪಾಟೀಲ್ ಆಗಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಬಿಆರ್ ಪಾಟೀಲ್ ಅವರೇ ಆ ಒಂದು ಆಪ್ತತೆ ಮತ್ತು ಸ್ನೇಹಿತನ ಇಂದಲೇ ಒಂದು ರೀತಿಯಲ್ಲಿ ಕಂಟಕ ಒದಗಿ ಬರ್ತಾ ಇರತಕ್ಕಂಥದ್ದು ನೋಡ್ಬೋದಾಗಿದೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಬಹುದೊಡ್ಡ ಮುಜುಗರ. ಇದು ಒಂದು ಅಥವಾ ಎರಡು ಘಟನೆ ಅಲ್ಲ, 3-4 ಸಾರಿ ಇದೇ ರೀತಿ ಬಿಆರ್ ಪಾಟೀಲ್ ಅವರು ಮುಜುಗರ ತಂದದ್ದಿದೆ. ಅಂದ್ರೆ ಇದು ಆಪ್ತನಿಂದ ಎಲ್ಲೋ ಒಂದ್ ಕಡೆ ಕಂಟಕ ಆಗ್ತಾ ಇದೆಯೋ ಅಥವಾ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಕರೆದು 2-3 ಸಾರಿ ಬುದ್ಧಿಯನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಾನೇ ಸಿಎಂ ಆಗಿರೋ ಕಾರಣಕ್ಕೋಸ್ಕರವಾಗಿ ನೀನು ಆ ರೀತಿ ಬಹಿರಂಗವಾಗಿ ಮಾತನಾಡಬಾರ್ದು, ಏನೇ ಇದ್ರು ನನ್ನ ಹತ್ರ ಬಂದು ಹೇಳೋಣ, ಸರಿ ಮಾಡ್ತೇನೆ ಅನ್ನೋದನ್ನು ಕೂಡ ಸಾಕಷ್ಟು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಹಾಗಾಗಿ ಇದನ್ನ ಎಷ್ಟರ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾರೆ ಕಾದ್ ನೋಡ್ಬೇಕು. ದಿವ್ಯಾ, ರೈಟ್. ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ.